ಫ್ರೆಂಡ್ಸ್, ವೆಲ್ಕಮ್ ಟು ಸುಮಿಸ್ ಮನೆ ಅಡುಗೆ ರೆಸಿಪೀಸ್. ಇವತ್ತು ನಾನು ನಿಮಗೆ ಸಬ್ಬಕ್ಕಿ ಸೊಪ್ಪಿನ ಮಸೊಪ್ಪು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಇಡೀ ಬೇಳೆ, ಒಂದು ಇಡೀ ಹೆಸರು ಬೇಳೆ, ಅದನ್ನು ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕಟ್ಟು ಸಬ್ಬಕ್ಕಿ ಸೊಪ್ಪನ್ನ ಅದರ ರೂಟ್ನ ತೆಗೆದು ವಾಶ್ ಮಾಡಿ ಅದನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಲೋಟ ನೀರು ಹಾಕಿ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿರುವಂಥ ಅರ್ಧ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ 1 ಈರುಳ್ಳಿನ ದೊಡ್ಡದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಟೊಮೊಟೊ, ಇಲ್ಲಾಂದರೆ 2 ಹಾಕ್ಕೊಳ್ಬೋದು. ಮತ್ತು 1 ಸ್ಪೂನಷ್ಟು ಖಾರದ ಪುಡಿ, ನಿಮ್ಗೆ ಹಸಿಮೆಣಸಿಗೆ ಬೇಕಂದರೆ ಅದನ್ನು ಸೇರಿಸ್ಕೊಳ್ಳಿ. ಈಗ ಅದ್ರ ಮೇಲೆ ಮತ್ತೆ ಸೊಪ್ಪು, ಇನ್ನು ಉಳಿದಿರುವಂಥ ಸೊಪ್ಪನ್ನ ಹಾಕಿ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಸಾಲ್ಟ್ ಏನು ಮಿಕ್ಸ್ ಮಾಡಿಲ್ಲ, ಹಾಗೆ 1 2ರಿಂದ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಈಗ ಅಷ್ಟರಲ್ಲಿ ಉಳಿದಿಂದ ಅರ್ಧ ಈರುಳ್ಳಿ ಮತ್ತು ಅರ್ಧ ಹೋಳಲ್ಲಿ ಅರ್ಧದಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ತೆಂಗಿನಕಾಯಿದ್ರೆ ಚೆನ್ನಾಗಿರುತ್ತೆ. ಇದನ್ನು ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಿರಲ್ಲ, ಯಾಕಂದರೆ ನಾವಿಲ್ಲಿ ಮಿಕ್ಸ್ ಮಾಡ್ತಿಲ್ಲ, ಓನ್ಲಿ ಸಬ್ಬಕ್ಕಿ ಸೊಪ್ಪನ್ನ ಯೂಸ್ ಮಾಡ್ತಾಯಿದ್ದೀವಿ. ಈಗ ಆ ರುಬ್ಬಿರುವಂಥ ಕಾಯಿ ಮಿಶ್ರಣಕ್ಕೆ ಬಸ್ತಿರುವಂಥ ಸೊಪ್ಪನ್ನ ಅದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಳ್ಬೇಕು. ಈಗ ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಟು ಅದಕ್ಕೆ 1ರಿಂದ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಸಾಸಿವೆ ಜೀರಿಗೆ ಚಿಟ್ಪಟ ಅಂತ ಆದಮೇಲೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಒಂದು ಬ್ಯಾಡಿಗೆ ಮೆಣಸಿನಕಾಯಿ, ಕರಿಬೇವು ಸೊಪ್ಪನ್ನ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾವು ರುಬ್ಕೊಂಡಿರುವಂಥ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ನೀರನ್ನ ನೋಡ್ಕೊಳ್ಳಿ, ನಾವು ಬಸ್ತಿಟ್ಕೊಂಡಿದ್ವಲ್ಲ ಅದೇ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಸಾಕಾದರೆ ಓಕೆ, ಅದು ಸಾಕಾಗಿಲ್ಲ ಅಂತಂದರೆ ನೀವು ಎಕ್ಸ್ಟ್ರಾ ನೀರಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ತಣ್ಣೀರಾದರೂ ಓಕೆ, ಬಿಸಿನೀರಾದರೂ ಓಕೆ. ಈಗ ಇದಕ್ಕೆ ನಿಮಗೆ ರುಚಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ತುಂಬ ತೆಳ್ಳಗಿದ್ರೂ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಲಿ ನೋಡಿ. ಈ ಒಂದು ಕನ್ಸಿಸ್ಟೆನ್ಸಿ ಇರಲಿ. ಟ್ರೈ ಮಾಡಿ. ಇದು ಮುದ್ದೆ, ಅನ್ನ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.